ಸುನಾದಿಂ ಸುಖಾದಿಂ ಪರಬ್ರಹ್ಮ ಸ್ವರೂಪಂ ಹೇ ಗುಣೇಶಂ ಗಣೇಶಂ ಅಹಂ ಭಜೆ. ಅಖಿಲಾಂಡ ಕೋಟಿ ಭುವನ ಬ್ರಹ್ಮಾಂಡ ಪಾಲಕನಾದಂತಹ 33 ಕೋಟಿ ದೇವತೆಗಳಿಗೆ ಅಗ್ರ ಪೂಜಿತನಾದಂತಹ ವರಸಿದ್ಧಿ ವಿನಾಯಕನ ಹಡಿದ ವರಗಳಿಗೆ ವಂದಿಸುತ್ತ ಸ್ಮರಿಸಿದವರನ್ನು ಸಗರರು ಆದಂತಹ ಎನ್ನೆಯ ಗುರುವಿಗೆ ಗುರುವಾದಂತಹ ಪ್ರಸನ್ನ ರೇಣುಕರಿಗೆ ಗೋಭದ್ರ, ಹೇ ವೀರಭದ್ರ, ಇಂತಪ್ಪ ಶುಭ ದಿವಸದಲ್ಲಿ ಶುಭ ವೇಳೆಯೊಳಗೆ ಯಾವ ಕಲ್ಯಾಣ ಪಟ್ಟಣವೆಂದೆನಿಸಿದಂತಹ ಕಲ್ಲೂರು ಮಲ್ಸಂದ್ರೆಂಬ ಸುಗ್ರಾಮದೊಳಗೆ ಯಾವ ಎನ್ನೆಯ ಮಹಾಗುರು ವೀರಭದ್ರ ಇಂಡದಾರ್ಚನೆಯೊಂದಿಗೆ ಯಾರೊಬ್ಬ ಶಿವ ಶರಣರಿಗೂ ಕುರಿತ ದೋಷಗಳು ಬಾರದಿರಲಿ, ಸಕಲ ಸನ್ಮಂಗಳನ್ನುಂಟು ಮಾಡಲೆಂತೆಂಬುದಾಗಿ ಒಬ್ಬರೇ ರುದ್ರ ವೀರಭದ್ರ ವಿಷಯ ರುದ್ರ ಎಂಬ ಖಡ್ಗ ಪ್ರವಚನವನ್ನು ಬಿತ್ತರಿಸುತ್ತ ನನ್ನೆಲ್ಲ ಶಿವಭಕ್ತ ಶಿವ ಶರಣರು ನಿಮ್ಮ ಮನಸ್ಸಿನಲ್ಲಿ ಆ ವೀರಭದ್ರೇಶ್ವರನನ್ನು ಸ್ಮರಿಸಿಕೊಳ್ಳುತ್ತ ರುದ್ರ ಸಲ್ಲು ಮಾಡದ ಗುಲ್ಲು ರೀತಿಯೊಳಗೆ ಆ ವೀರಭದ್ರೇಶ್ವರನ ಖಡ್ಗ ಪ್ರವಚನವನ್ನು ಬಿತ್ತರಿಸುತ್ತ ಇಡೀ ಪ್ರಪಂಚವೆಲ್ಲವೂ ಕಗ್ಗತ್ತಲು, ಆ ಪ್ರಪಂಚವೆಲ್ಲ ಕಗ್ಗತ್ತಲಿರಬೇಕಾದರೆ ಒಂದು ಬಿಂದುವು ಸೃಷ್ಟಿಯಾಗಿ ಆ ಬಿಂದುವಾಗಿ ಒಂದು ಮಾಯೆಯ ರೂಪವಾಗಿ ತಾಳಿ ಆ ಮಾಯೆಯಿಂದಲೇ ರುದ್ರ ಒಂದು ಹೆಣ್ಣು ಸೃಷ್ಟಿಯಾಗಿದೆ. ಆ ಹೆಣ್ಣನ್ನು ಕಂಡು ರುದ್ರ ನಾನು ಈ ಪ್ರಪಂಚವನ್ನು ಬೆಳಗಬೇಕು, ನಾನು ಈ ಪ್ರಪಂಚವನ್ನ ಬೆಳಗಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಹರ ಒಬ್ಬರೇ ರುದ್ರ ತನ್ನ ದಿವ್ಯ ದೃಷ್ಟಿಯಿಂದ ಓರ್ವ ಬಾಲಕನನ್ನು ಸೃಷ್ಟಿಗೈದು, ಏ ಮಾನವ, ನಾನು ಪ್ರಪಂಚವನ್ನು ಉದ್ಧರಿಸಬೇಕು, ನೀನು ನನ್ನನ್ನು ಆಲಂಗಿಸುವೆಯ ಎಂದ ಕ್ಷಣವೇ ಅಮ್ಮ ನಾನು ನಿನ್ನ ಮಗನಲ್ಲವೇ, ನಿನ್ನನ್ನು ಆಲಂಗಿಸುವುದು ಸರಿಯೇ ಎಂದ ಕ್ಷಣವೇ ಆತನನ್ನು ಮಾಯೆಯು ಭಸ್ಮವನ್ನು ಮಾಡಿಬಿಟ್ಟಿದ್ದಾಳೆ. ಮತ್ತೊಮ್ಮೆ ಇನ್ನೊಬ್ಬರನ್ನು ಸೃಷ್ಟಿಗೈದಿದ್ದಾಳೆ. ಆತನು ಇದೇ ಪ್ರಕಾರವಾಗಿ ನುಡಿದು ಬಿಟ್ಟು ಅವನನ್ನು ಭಸ್ಮವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪುನಃ ಮೂರನೆಯಾಗಿ ಮತ್ತೊಬ್ಬ ಮಗದನ್ನು ಸೃಷ್ಟಿ ಮಾಡಿದ್ದಾರೆ. ರುದ್ರ ಆಯ್ತು ತಾಯೇ, ನಾನು ನಿನ್ನನ್ನು ಆಲಂಗಿಸುತ್ತೇನೆ, ಆದರೆ ನಿನ್ನಲ್ಲಿರುವಂತಹ ಶಕ್ತಿಗಳೆಲ್ಲ ನನಗೆ ಧಾರೆಯನ್ನೆರೆಯಬೇಕು ಎಂದ ಕ್ಷಣವೇ ಆಯಿತು ಎಂದು ಒಪ್ಪಿಕೊಂಡಂತಹ ಮಾಯೆಯು ತನ್ನಲ್ಲಿರುವಂತಹ ಶಕ್ತಿಗಳೆಲ್ಲ ಆಕೆಗೆ ಧಾರೆಯನ್ನೆರೆದಿದ್ದಾರೆ. ಹೀಗಿರಬೇಕಾದರೆ ಆ ಮಾಯೆಯನ್ನು ಭಸ್ಮವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹರ ಹರ ಮಹಾದೇವ ದೇವ, ಇಂತಮ್ಮ ಯಾವ ಮೊದಲನಾಗಿ ಭಸ್ಮವನ್ನು ಗೈದಂತಹ ಅವನೇ ಎಲ್ಲರಿಗೂ ಹಣೆಯ ಬರಹವನ್ನು ಬರೆದಂತಹ ಪಿತನಾದ ಬ್ರಹ್ಮದೇವನಾಗಿದ್ದಾನೆ. ಎರಡನಾಗಿ ಭಸ್ಮವನ್ನು ಮಾಡಿದಂತಹ ವೈಕುಂಠಾಧಿಪತಿ ಶ್ರೀಮನ್ ನಾರಾಯಣನಾಗಿ ಮಾಡಿದ್ದಾನೆ. ಮೂರನೇದಾಗಿ ಲಯಕರ್ತಕನಾದಂತಹ ಪರಮೇಶ್ವರನಾಗಿದ್ದಾನೆ. ಹಾಗಾದರೆ ಇವರ ಮೂವರಿಂದಲೇ ಇಡೀ ಪ್ರಪಂಚವು ಸೃಷ್ಟಿಯಾಗುವುದಿಲ್ಲ. ಏನು ಮಾಡಬೇಕು ಎಂದು ಪರಮೇಶ್ವರ ನುಡಿಯುತ್ತಿರಬೇಕಾದರೆ ಯಾವ ಪರಮೇಶ್ವರನು ಹೇಳುತ್ತಿದ್ದಾನೆ, ಹೇ ಬ್ರಹ್ಮದೇವ, ಇದು ನಿನ್ನಿಂದ ಸಾಧ್ಯವಾಗಿದೆ. ರುದ್ರ, ಹೇ ಪರಮೇಶ್ವರ, ಇದು ನನ್ನಿಂದ ಅಸಾಧ್ಯ. ಇಲ್ಲ ಬ್ರಹ್ಮದೇವ, ಹೇ ಬ್ರಹ್ಮದೇವ, ಅದರ ಮೇಲೊಂದೇ ಮತ್ತೊಬ್ಬ ಸೃಷ್ಟಿಯನ್ನು ಗೈದಿದ್ದಾನೆ. ಅವನೇ ಯಾವ ಬ್ರಹ್ಮದೇವನಾದರೂ ತನ್ನ ಬಲಗೈಯ ಪೆಟ್ಟಿನಲ್ಲಿ ಓರ್ವ ಮಾಯೆಯನ್ನು
ಸೃಷ್ಟಿ ಮಾಡಿದ್ದಾನೆ. ಆ ಮಾಯೆಗೆ ಪ್ರಸುತ ಎಂದು ನಾಮಕರಣವನ್ನು ಗೈದು ದಕ್ಷ ಪ್ರದೇಶ್ವರನಿಗೆ ಕಲ್ಯಾಣವನ್ನು ಮಾಡಿಕೊಟ್ಟಿದ್ದಾನೆ. ಹರಹರ, ಹೀಗಿರಬೇಕಾದರೆ ಯಾವ ಬ್ರಹ್ಮದೇವರು ತ್ರಿಮೂರ್ತಿಗಳಾದಿಯಾಗಿ ಆ ದುರುಳ ದಕ್ಷ ಬ್ರಹ್ಮನಿಗೆ ಸಕಲ ಯೋಗ ಭೋಗಗಳನ್ನು ಕರುಣಿಸಿದ್ದಾರೆ, ಸಕಲ ಶೈಶ್ವರ್ಯಗಳನ್ನು ಕರುಣಿಸಿದ್ದಾರೆ. ಹೀಗೆ ರಾಜ್ಯ ಭಾರವನ್ನು ಮಾಡುತ್ತಿರಬೇಕಾದರೆ ಪ್ರಪಂಚವು ನಾವಿಬ್ಬರು ಇದ್ದರೆ ಸೃಷ್ಟಿಯಾಗುವುದಿಲ್ಲ ಎಂಬುದಾಗಿ ಪಿತನಾದ ಬ್ರಹ್ಮದೇವರನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಮಗನೇ ದಕ್ಷ ಬ್ರಹ್ಮ ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಲು ಕಾರಣವೇನು? ಹೇ ಬ್ರಹ್ಮದೇವ, ನನಗೆ ಸಕಲ ಯೋಗ ಭೋಗಗಳನ್ನು ಕರುಣಿಸಿದೆ, ಸಕಲ ಅಷ್ಟೈಶ್ವರ್ಯಗಳನ್ನು ಕರುಣಿಸಿದೆ. ಎಲ್ಲವೂ ಇದ್ದರೆ ಏನು ಸ್ವಾಮಿ? ಅಪುತ್ರಸ್ಯಂ ಗತಿರ್ನಾಸ್ತೋ ಎಂಬಂತೆ, ಗತಿರ್ನಾಸ್ತೋ ಎಂಬಂತೆ ಮಕ್ಕಳಿಲ್ಲದ ಕೂಗನ್ನು ನನಗೆ ಕೊಟ್ಟೆ ದೇವಾ ಎಂದ ಕ್ಷಣವೇ ಮಗನೇ ದಕ್ಷ ಬ್ರಹ್ಮ, ಲೋಕ ಕಂಟಕರಾದಂತಹ ನಿನಗೆ ಗಂಡು ಮಕ್ಕಳು ಬೇಕೆ? ನಿನ್ನ ಹೆಸರನ್ನು ಇಡೀ ನಾಡಿನಾದ್ಯಂತವಾಗಿ ಕಂಗೊಳಿಸುವ ಹೆಣ್ಣು ಮಕ್ಕಳು ಬೇಕೆ? ಮಕ್ಕಳು ನನಗೆ ಬೇಡ, ನನ್ನ ಹೆಸರು ಇಡೀ ನಾಡಿನಾದ್ಯಂತವಾಗಿ ಕಂಗೊಳಿಸಬೇಕು. ಅಂತಹ ಹೆಣ್ಣು ಮಕ್ಕಳನ್ನು ನೀನು ಪ್ರಲಾಪಿಸೆಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಹೇ ದಕ್ಷ ಪ್ರದೇಶ್ವರನೇ, ನಿನ್ನ ಮಡದಿಯಾದ ಪ್ರಸುತಾದೇವಿಯ ಗರ್ಭಾಂಬುದಿಯಲ್ಲಿ ಏಕಮಾತ್ರ ಪುತ್ರಿ ಜನನ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾನೆ. ಹೇ ಬ್ರಹ್ಮದೇವ, ನನಗೆ ಸಕಲ ಯೋಗ ಭೋಗಗಳನ್ನು ಕರುಣಿಸಿದೆ, ಅಷ್ಟೈಶ್ವರ್ಯಗಳನ್ನು ಕರುಣಿಸಿದೆ. ಆದರೆ ಒಂದು ಮಗು ಮಾತ್ರ ನೀನು ಕೊಡಬೇಡ ತಂದೆ. ಇದೋ ನೋಡು, ಕೊಟ್ಟರೆ ಕೊಡು ನನಗೆ 101 ಜನ ಹೆಣ್ಣು ಮಕ್ಕಳ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಹೇ ಬ್ರಹ್ಮದೇವ, ಕೊಟ್ಟರೆ ಕೊಡು ನನಗೆ 101 ಜನ ಹೆಣ್ಣು ಮಕ್ಕಳ. ಹೇ ದಕ್ಷ ಪ್ರದೇಶ್ವರರೇ, ನಾನು ಸೃಷ್ಟಿಗೈಯುವುದು ಒಬ್ಬನಿಗೆ ಮಾತ್ರ, ನಿನ್ನ ಮಡದಿಯಾದ ಪ್ರಸುತಾದೇವಿಯ ಗರ್ಭಾಂಬುದಿಯಲ್ಲಿ ಏಕಮಾತ್ರ ಪುತ್ರಿ ಜನನ ನೀಡುತ್ತೇನೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಹೇ ಪರಮಾತ್ಮ, ಮತ್ತೆ 100 ಜನ ಹೆಣ್ಣು ಮಕ್ಕಳು ಹೇಗೆ ಪ್ರಾಪ್ತಿಯಾಗುತ್ತಾರೆ? ಶಂಕರರ ವರಬಲ ಮಹಾಪ್ರಸಾದದಿಂದ ಮತ್ತೆ 100 ಜನ ಹೆಣ್ಣು ಮಕ್ಕಳಾಗುತ್ತಾರೆ ಎಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಹೀಗೆ ಕಾಲಗಳು ಕಳೆದಿವೆ, 1-2-3 ಮಾಸಗಳೇ ಕಳೆದು ಹೋಗಿವೆ. ನವತಾರೆಯೊಳಗೆ ಅಂದು ಮಂಗಳಕರವಾದಂತಹ ಮಂಗಳ ಮುಂಬೆಳಗಿನ ಅರುಣೋದಯ ಸಮಯವಾದ ಕಾರಣ ಯಾವಯ್ಯ ಪ್ರಸುತಾದೇವಿಯು ಏಕಮಾತ್ರ ಪುತ್ರಿ ಜನನವನ್ನಾಗಿದ್ದಾಳೆ. ಹೀಗಿರಬೇಕಾದರೆ ಆ ಹೆಣ್ಣು ಮಗುವಿಗೆ 11ನೇ ದಿನ ಕಳೆದ ಬಳಿಕ ನಾಮಕರಣ ಮಹೋತ್ಸವವನ್ನು ಗೈಯಬೇಕಾದರೆ, ಹೇ ಬ್ರಹ್ಮದೇವ, ಅಂದು ನೀನು ವಚನ ಕೊಟ್ಟಿದ್ದು ಸುಳ್ಳಾಯಿತೇ ತಂದೆ. ಶಂಕರನು 100 ಜನ ಹೆಣ್ಣು ಮಕ್ಕಳು ನೀಡಲಿಲ್ಲ ಎಂದು ತಿರುಗಿ ನೋಡುತ್ತಿದ್ದಾನೆ. ಶಂಕರನ ವರಬಲ ಮಹಾಪ್ರಸಾದದಿಂದ ಮತ್ತೆ 100 ಜನ ಹೆಣ್ಣು ಮಕ್ಕಳು ಪ್ರಾಪ್ತಿಯಾಗಿದ್ದಾರೆ. ಆ 101 ಜನ ಹೆಣ್ಣು ಮಕ್ಕಳಿಗೆ ನಾಮಕರಣವನ್ನು ಮಾಡಬೇಕು. ಯಾರಿಗೆ ಯಾವ ಹೆಸರನ್ನು ಬಿಡಬೇಕು? ಹೀಗೆ ಮೌನವಾಗಿ ಕುಳಿತಿರುವ ಸಮಯದೊಳಗೆ ದಕ್ಷ ಬ್ರಹ್ಮನ ತಮ್ಮನಾದಂತಹ ನಾರದೇಶ್ವರರು ಪ್ರತ್ಯಕ್ಷರಾಗಿದ್ದಾರೆ. ಆ 101 ಜನ ಹೆಣ್ಣು ಮಕ್ಕಳನ್ನು ನೋಡಲೋಸಕವಾಗಿ ದಕ್ಷಿಣಾವತಿಗೆ ಬಂದಿದ್ದಾನೆ. ಅಣ್ಣ ದಕ್ಷ ಬ್ರಹ್ಮರೇ, ನಿನ್ನೀ ಸಭೆಯು ಮೌನವಾಗಿರುವುದು ಕಾರಣವೇನು? ಏ ನಾರದೇಶ್ವರರೇ, ಬ್ರಹ್ಮದೇವ ನನಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಶಂಕರನ ವರಬಲ ಪ್ರಸಾದದಿಂದ 100 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ನಿಮ್ಮ 2ನೆಯ ಮಗಳಿಗೆ ಲಕ್ಷ್ಮಿ ಎಂಬುದಾಗಿ ನಾಮಕರಣವನ್ನು
ಸರಸ್ವತಿ ಎಂಬುದಾಗಿ ನಾಮಕರಣವನ್ನು ಮಾಡಿ, 4ನೇ ಮಗಳಿಗೆ ರೋಹಿಣಿ ಎಂಬುದಾಗಿ ನಾಮಕರಣವನ್ನು ಮಾಡಿ, ಇನ್ನು 96 ಮಂದಿ 96 ಹೆಸರುಗಳನ್ನು ಬಿಟ್ಟು ಜೋಗುಳವನ್ನು ಪಾಡುತ್ತಿರಬೇಕಾದರೆ ಹೀಗೆ ವರ್ಷಗಳು ಕಳೆದು ಹೋಗಿವೆ. ಎಲ್ಲ ಹೆಣ್ಣು ಮಕ್ಕಳು ಪ್ರಾಪ್ತ ವಯಸ್ಕರಾಗಲು ಪ್ರಸನ್ನಾದೇವಿಯು, ಹೇ ದಕ್ಷ ಬ್ರಹ್ಮ, ನನ್ನೆಲ್ಲ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅವರಿಗೆ ನಾವು ಕಲ್ಯಾಣವನ್ನು ಮಾಡಬೇಕು. ಮೊಮ್ಮಕ್ಕಳ ಆಡಿಸುವ ಆಸೆಯು ನನಗಿಲ್ಲವೇ? ಹೇ ಪ್ರಸುತ, ಏಕೆ ಚಿಂತಿಸುತ್ತಿರುವೆ? ನನ್ನೆಲ್ಲ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಮೊಮ್ಮಕ್ಕಳ ಆಡಿಸುವ ಆಸೆಯು ನನಗೂ ಆಗಿದೆ. ಆದರೆ 101 ಜನ ಹೆಣ್ಣು ಮಕ್ಕಳು, ಆ 101 ಜನ ಹೆಣ್ಣು ಮಕ್ಕಳನ್ನ ಯಾರಿಗೆ ಯಾರನ್ನು ಕೊಟ್ಟು ಕಲ್ಯಾಣವನ್ನು ಮಾಡಬೇಕು ಎಂದು ಚಿಂತಿಸಬೇಕಾದರೆ ಯಾವ ನಾರದೇಶ್ವರರು ಪ್ರತ್ಯಕ್ಷರಾಗಿ, ಅಣ್ಣ ದಕ್ಷ ಬ್ರಹ್ಮರೇ, ಏಕೆ ನೀನು ಚಿಂತೆಯನ್ನು ಗೈಯುತ್ತಿರುವೆ? ತಮ್ಮ ನಾರದ, ಅಂದು ನೀನು 101 ಜನ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಬಿಟ್ಟೆ. ಇದೇ 101 ಜನ ಹೆಣ್ಣು ಮಕ್ಕಳಿಗೆ ನಾನು ಕಲ್ಯಾಣವನ್ನು ಮಾಡಬೇಕು. ಆದರೆ ಯಾರಿಗೆ ಯಾರನ್ನು ಕೊಡಬೇಕು? ಚಿಂತಿಸಬೇಡ ಅಣ್ಣ ದಕ್ಷ ಬ್ರಹ್ಮನೇ, ನಿನ್ನ ಹಿರಿಯ ಮಗಳಾದಂತಹ ದಾಕ್ಷಾಯಿಣಿಯನ್ನು ದೇವನಿಗೆ ಕೊಟ್ಟು ನೀನು ಕಲ್ಯಾಣವನ್ನು ಮಾಡು. 4ನೇ ಮಗಳಾದ ರೋಹಿಣಿಯನ್ನು, ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಿದೆ. ಈ ಮಳೆ ಬೆಳೆಗಳಾದಂತಹ ಸುಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ನಾನೊಂದು ಮಹಾಯಾಗವನ್ನು ಮಾಡಬೇಕು. ಹೌದು ದಕ್ಷ ಬ್ರಹ್ಮರೇ, ನೀವು ನುಡಿಯುತ್ತಿರುವುದು ಸತ್ಯ. ಲೋಕ ಕಲ್ಯಾಣಾರ್ಥಕವಾಗಿ ನೀವು ಮಹಾಯಾಗವನ್ನು ಮಾಡಬೇಕು. ಆದರೆ ನೆನಪಿನಲ್ಲಿಟ್ಟುಕೊಳ್ಳಿ, ಈ ಮಹಾಯಾಗದ ರುದ್ರಭಾಗವಿದೆ, ಇದೆ. ನಿನಗೆ ಇಷ್ಟೊಂದು ರಾಜ್ಯ ವೈಭೋಗವೇ? ಇದೋ ನೋಡು ಮಾಡುವ ಮಹಾಯಾಗದ ರುದ್ರಭಾಗವನ ಬೇರೆ ದೇವತೆಗಳಿಗೆ ಕೊಡುತ್ತೇನೆಂಬುದಾಗಿ ನುಡಿದು ಬಿಟ್ಟು ಕೈಲಾಸದ ವರ್ಣವೇನ 60 ಜನ ಕೀಲಲ ಓಲಗ ವಾದ್ಯ ವೈಭವಗಳೊಂದಿಗೆ ಶಂಕರ ಶಶಿಧರ ಗಜಧರ್ಮಾಂಬರ ಎಂಬ ಬಹುಭಕ್ತಿ ಗೀತೆಯೊಂದಿಗೆ ಎಂತ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬಿಟ್ಟು ತನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ಪ್ರಸುತ ದೇವಿಯನ್ನು ಕರೆದುಕೊಂಡು ಲೋಕ ಕಲ್ಯಾಣಾರ್ಥಕವಾಗಿ
ಮೊದಲಾದಿಗಳನ್ನು ಕರೆಸಿಬಿಟ್ಟೆ. ಹೊಲರೇ ರುದ್ರ, ಇಂದಿ ನಾರದ ಮೊದಲಾದಿಗಳನ್ನು ಕರೆಸಿಬಿಟ್ಟೆ. ಶುಭ ದಿನ ಶುಭ ವೇಳೆಯೊಳಗೆ ಹತ್ತಿ ದೇವನನ್ನ ಪ್ರಾರಂಭಿಸಿ ಬಿಟ್ಟಿದ್ದಾರೆ. ಆ ಹತ್ತಿ ದೇವನು ಇಡೀ ಭೂಮಂಡಲವನ್ನು ವ್ಯಾಪಿಸಿಕೊಂಡು ಗಗನ ಮಂಡಲಕ್ಕೆ ಹೋಗುತ್ತಿರಬೇಕಾದರೆ ಅಂದು ಮಂಗಳಕರವಾದಂತಹ ಮಂಗಳ ಮುಂಬೆಳಗಿನ ಅರುಣೋದಯ ಸಮಯವಾದ ಕಾರಣ ಶಿವ ಪೂಜೆಗಿನ ಪುಷ್ಪವನ್ನು ತರಲೋಸಕವಾಗಿ ದಾಕ್ಷಾಯಿಣಿಯು ಭೂಮಂಡಲವನ್ನು ನೋಡುತ್ತಿದ್ದಾಳೆ. ಇಡೀ ಭೂಮಂಡಲದಲ್ಲಿ ಅಗ್ನಿಯ ಮಹಾಪ್ರತಾಪ ಜ್ವಾಲೆಯು ಬರುತ್ತಿದೆ. ಏನಿರಬಹುದು ಎಂದು ಓಡೋಡಿ ಶಂಕರನ ಹತ್ತಿರ ಬಂದು, ಏ ಪತಿದೇವ, ಏ ಪತಿದೇವ, ಭುವನ ಭೂಮಂಡಲದಲ್ಲಿ ಹತ್ತಿಯ ಮಹಾಪ್ರತಾಪ ಜ್ವಾಲೆಯು ಬರುತ್ತಿದೆ ಎಂದು ನುಡಿದ ಕ್ಷಣವೇ ಯಾವ ಮುಡೆಯನಾದ ಶಂಕರನಾದರೂ, ಹೇ ದಾಕ್ಷಾಯಿಣೆ, ಹೇ ದಾಕ್ಷಾಯಿಣೆ, ಇಂದೊಮ್ಮೆ ನಿನ್ನ ತಂದೆಯಾದಂತಹ ದಕ್ಷ ಬ್ರಹ್ಮರು ಕೈಲಾಸಕ್ಕೆ ಬಂದಾಗ ನೀನಾಗಲಿ ನಾನಾಗಲಿ ಆಧಾರ ಸತ್ಕಾರವನ್ನು ಮಾಡಲಿಲ್ಲ, ಭಯ ಭಕ್ತಿಯಿಂದ ಕಾಣಲಿಲ್ಲ. ಕೈಲಾಸದ ಗದ್ದಿಗೆಯನ್ನು ತಾನು ಪಡೆದುಕೊಳ್ಳುವ ಹಂಬಲಕ್ಕಾಗಿ ಮಾರಣ ಹೋಮವನ್ನು ಏರ್ಪಡಿಸುತ್ತಿದ್ದಾನೆ. ಏನು ನುಡಿಯುತ್ತಿರುವೆ ಪಿತನಾದ, ಏನನ್ನು ನುಡಿಯುತ್ತಿರುವೆ? ಅಂದು ನನ್ನ ತಂದೆಯು ಬಂದಿಹ, ನೀ ಏಕೆ ಮಾತನಾಡಲಿಲ್ಲ ಸ್ವಾಮಿ? ಮಾತನಾಡದಿದ್ದರೆ ಹೋಯಿತು ಸ್ವಾಮಿ. ತವರು ಮನೆ ಎಂಬ ಮಮಕಾರವು ನನಗಿಲ್ಲವೇ? ನನ್ನನ್ನು ಕಳಿಸಿಕೊಡಿ ದಕ್ಷ ಯಾಗಕ್ಕೆ. ಹೋಗಬೇಡವೇ ದಾಕ್ಷಾಯಿಣೆ? ಓದೆಯಾದರೆ ನೀನು ಪ್ರಾಣ ಸಹಿತ ಹಿಂತಿರುಗಿ ಬರುವುದಿಲ್ಲ. ಹೋಗಬೇಡವೇ ದಾಕ್ಷಾಯಿಣೆ ಎಂದು ಎಷ್ಟು ಹೇಳಿದರು, ಹೇ ಪರಮಾತ್ಮ, ನಾನು ದಕ್ಷಯಾಗಕ್ಕೆ ಹೋಗಬೇಕೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ತನ್ನ ಭಕ್ತನಾದ ನಂದಿಯನ್ನು ಕರೆದು, ಮಗು ನಂದಿ, ನಿನ್ನ ತಾಯಿಯಾದಂತಹ ದಾಕ್ಷಾಯಿಣಿಯು ದಕ್ಷ ಯಾಗಕ್ಕೆ ಹೋಗಬೇಕಂತೆ. ಆ ದಕ್ಷ ಯಾಗವನ್ನು ಮುಗಿಸಿಕೊಂಡು ಆಕೆಯನ್ನು ಕ್ಷೇಮವಾಗಿ ಕರೆತರುವ ಭಾರ ನಿನ್ನದು. ಆಯಿತು ತಂದೆ ಪರಮೇಶ್ವರ ಎಂದು ಆಜ್ಞೆಯನ್ನಿಟ್ಟಿದ್ದಾರೆ. ಯಾವ ದಾಕ್ಷಾಯಿಣಿಯಾದರು ನಂದಿಕೇಶ್ವರನಿಗೆ ಓಡುತ್ತಿರಬೇಕಾದರೆ ದಾರಿ ಮಧ್ಯದಲ್ಲಿ ಅನೇಕ ಅಡಚಣೆಗಳು ಉಂಟಾಗಿದೆ. ಯಾವ ನಂದಿಕೇಶ್ವರನು ಪೇಳುತ್ತಿದ್ದಾನೆ, ಅಮ್ಮ ಜಗನ್ಮಾತೆ, ಜಗದೀಶ್ವರೇ, ನಾವು ದಕ್ಷ ಯಾಗಕ್ಕೆ ಹೋಗುವುದು ಬೇಡ ತಾಯಿ, ನಡೆ ಕೈಲಾಸಕ್ಕೆ ನಡೆ. ಹೇ ನಂದಿಕೇಶ್ವರ, ಮುಂದೆ ಇಟ್ಟ ಕಾಲನ್ನು ನಾನು ಹಿಂತೆಗೆಯುವುದಿಲ್ಲ, ನಡೆ ನೇರವಾಗಿ ದಕ್ಷ ಯಾಗಕ್ಕೆ ಎಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಮಹಾದೇವ ದೇವ ದಕ್ಷಿಣಾವತಿಗೆ ಬಂದ ಕ್ಷಣವೇ ತನ್ನ ತಂದೆಯಾದ ಪಿತನನ್ನು ಕಂಡು, ಅವನು ಅತ್ತ ಕಡೆ ಬಂದರೆ ಇತ್ತ ಕಡೆ ಸರಿದು ಹೋಗುತ್ತಿರುವ ಪಿತನನ್ನು ಕಂಡು, ಏ ತಂದೆಯಾದ ದಕ್ಷ ಬ್ರಹ್ಮರೇ, ಏ ತಂದೆಯಾದ ದಕ್ಷ ಬ್ರಹ್ಮರೇ, ಶಿವನೊಡನೆ ವಿರೋಧವನ್ನು ತಾಳಿಕೊಳ್ಳಬೇಡಿ. ಅನೇಕ ಮಂದಿಗಳು ಭಸ್ಮವಾಗಿ ಹೋಗಿದ್ದಾರೆ ಎಂದು ನುಡಿಯುತ್ತಿರಬೇಕಾದರೆ, ದಾಕ್ಷಾಯಿಣೆ, ನಿನ್ನನ್ನು ಬಾ ಎಂದು
ಅಂದು ನಾನು ನಿನ್ನ ಗಂಡನ ಮನೆಗೆ ಬಂದಾಗ ನಿನ್ನ ಗಂಡನ ತೊಡೆಯ ಮೇಲೆ ಬೆಲ್ಲ ಒಡೆದ ಗಲ್ಲಿನಂತೆ ನೀನು ಕುಳಿತಿದ್ದೆ. ಹಿಂದೇಕೆ ಬಂದೆ ಎಂದು ಗುಡುಗುಡಿಸಿ ಹಾರ್ಬಡಿಸಲಾಗ, ಹೇ ತಂದೆ ಪಿತನಾದ ಬ್ರಹ್ಮದೇವ, ದಕ್ಷ ಬ್ರಹ್ಮನೇ, ಶಂಕರನೊಡನೆ ವಿರೋಧವನ್ನು ತಾಳಿಕೊಳ್ಳಬೇಡ ಎಂದು ನುಡಿದ ಕ್ಷಣವೇ ಯಾವ ದಕ್ಷ ಪ್ರಜೇಶ್ವರನಾದರೂ ಕನಗರ್ಜಿಸಿ ನುಡಿಯುತ್ತಿದ್ದಾನೆ. ಅವನು ತಿರಿದುಂಡ ಜಂಗಮ, ಒದಿಯಲು ವಸ್ತ್ರವಿಲ್ಲದೆ ಉರಿಯ ಚರ್ಮವನ್ನು ಧರಿಸಿದವನು, ಓಡಾಡಲು ವಾಹನಾದಿಗಳಿಲ್ಲದೆ ಬಸವನ ಮೇಲೆ ತಿರುಗಿದವನು, ತಿನ್ನಲು ಅನ್ನವಿಲ್ಲದ ಬ್ರಹ್ಮ ಕಪಾಲವನ್ನು ಹಿಡಿದವನು. ಅವನಿಗೇಕೆ ಕೊಡಬೇಕು ರುದ್ರದ ಹವಿರ್ಭಾಗವನ? ಹೇ ದಕ್ಷ ಬ್ರಹ್ಮ, ಶಿರವ ಕಳೆದುಕೊಂಡು ಕುರಿತಲೆಗೆ ನೀನು ಪ್ರಾಪ್ತಿಯಾಗಬೇಡ. ನನ್ನ ಪತಿದೇವಗೆ ಬರಬೇಕಾದ ರುದ್ರದ ಹಮಿರ್ಭಾಗವನ್ನು ಕೊಟ್ಟು ಯಜ್ಞವನ್ನು ಪರಿಸಮಾಪ್ತಿಗೊಳಿಸು. ಏನು ನುಡಿಯುತ್ತಿರುವೆ ದಾಕ್ಷಾಯಿಣೆ? ಬೇರೆ ದೇವಾನು ದೇವತೆಗಳಿಗೆ ಕೊಡುತ್ತೇನೆ, ನಿನ್ನ ಗಂಡನಿಗೆ ಮಾತ್ರ ಕೊಡುವುದಿಲ್ಲ ಎಂದು ಗನಗರ್ತಿಸಿ ನುಡಿಯಲಾಗ ಅಪಮಾನವನ್ನು ಸಹಿಸಲಾರದೆ ತನ್ನ ಮಗನಾದ ನಂದಿಯನ್ನು ಕರೆದು, ಮಗು ನಂದಿ, ನೀನು ಪರಮೇಶ್ವರನಿಗೆ ಬೇಡಬೇಕು. ನಿನ್ನ ಮಳದಿಯಾದ ದಾಕ್ಷಾಯಿಣಿಯು ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡುತ್ತಾಳೆ. ಆದರೆ ಶಂಕರನನ್ನು ನಾನು ಬಿಡುವುದಿಲ್ಲ. ಮುಂದಿನ ಜನ್ಮ ಹೊಂದಿದ್ದರೆ ಮುಂದಿನ ಜನ್ಮದೊಳಗೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ನಾನು ಜನಿಸುತ್ತೇನೆ. ಆ ಶಂಕರನನ್ನು ಕಲ್ಯಾಣವಾಗುತ್ತೇನೆಂಬುದಾಗಿ ನುಡಿದುವು ಎಂತೆಂಬುದಾಗಿ ನುಡಿಯಲಾಗ, ಅರೇ ಇತ್ತಲ ಯಾವಯ ಆ ಶಂಕರನನ್ನು ಸ್ಮರಿಸಿಕೊಂಡು ಪರಮೇಶ್ವರ, ಆಯಿ ಮಾಂ ಪರಮೇಶ್ವರ, ಹರ 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 ಮಹಾದೇವ ಎಂದು ಅರೇ ದಗದಗನೆ ಉರಿಯುತ್ತಿರುವ ಓಮ ಕುಂಡದ ಡುಮಿಕೆ ಮಾಡಿದ್ದಾಳೆ. ಏನು ನುಡಿಯುತ್ತದೆ ನನ್ನಂತೆ? ಏನು ನುಡಿಯುತ್ತಿರುವೆ ನಂದೆ? ಮೊದಲೇ ಹೇಳಿದ ವಿಚಾರವೇನು? ನಿನ್ನ ತಾಯಿಯಾದಂತಹ ದಾಕ್ಷಾಯಿಣಿಯರು ಕ್ಷೇಮವಾಗಿ ಕೈಲಾಸಕ್ಕೆ ಕರೆತರುವ ಭಾರವು ನಿನ್ನದಲ್ಲವೇ? ಹೇ ಪರಮೇಶ್ವರ, ಮಹಿಮಾ ಪರಮೇಶ್ವರ, ನಾ ಎಷ್ಟು ಹೇಳಿದರೂ ಕೇಳಲಾರದಂತಹ ದಾಕ್ಷಾಯಿಣಿ ದಕ್ಷಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿದ್ದಾಳೆ ತಂದೆ. ಆದರೆ ಪರಮೇಶ್ವರ, ನನ್ನ ತಾಯಿ ಇನ್ನೊಂದು ವಚನವನ್ನು ನೀಡಿಬಿಟ್ಟಿದ್ದಾಳೆ. ಮುಂದಿನ ಜನ್ಮದಲ್ಲೇ ಪರ್ವತರಾಜನ ಮಗಳಾಗಿ ಪಾರ್ವತಿ
ಸತಿಯಾಗಿ ಜನಿಸಿ ನಿನ್ನನ್ನು ಕಲ್ಯಾಣವಾಗುತ್ತಾಳೆಂದು ಹಿಡಿದು ಬಿಟ್ಟಿದ್ದಾಳೆ. ನನ್ನ ಮಡದಿ ದಾಕ್ಷಾಯಿಣಿಯು ಮುಂದಿನ ಜನ್ಮದಲ್ಲೇ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸುವವಳೇ? ಹೌದು ತಂದೆ ಪರಮೇಶ್ವರ, ಆ ತಾಯಿಯ ಮಾತನ್ನು ಕೇಳಿ ಆ ತಾಯಿಯ ನಿಂದನೆಯನ್ನು ಗೈದಂತಹ ದುರುಳ ದಕ್ಷ ಬ್ರಹ್ಮನಿಗೆ ನೀನು ಕಡು ಶಿಕ್ಷೆಯನ್ನು ಕೊಡಬೇಕು ತಂದೆ ಎಂದು ಹೇಳಿದ ಕ್ಷಣವೇ ಯಾವ ಪರಮೇಶ್ವರನಾದರೂ ಕೈಲಾಸದ ತುತ್ತ ತುದಿಗೆ ಏರಿ ಶಿವತಾಂಡ ನೃತ್ಯವನ್ನು 60 ಭಾಗಗಳ ಕೀಲದ ಓಲಗ ವಾದ್ಯ ವೈಭವಗಳೊಂದಿಗೆ ಎಂತ ಕೈಲಾಸದ ತುತ್ತ ತುದಿಗೆ ತನ್ನ ಪಡಿಗಣ್ಣ ಭ್ರಮರಂ ತೆಗೆದು ಒಮ್ಮೆ ಧರಣಿಗೆ ಅಪ್ಪಳಿಸುತ್ತಿದ್ದಾನೆ. ಮದನ ವೈರಿಯ ಮುಂದೆ ಒದಗಿ ಹೋಮವನಿಡಲು ಕಥೆಯ ಮೇಲ್ಗಳ ಗಂಗೆ ಕಲಕಲನೆ ಕುಣಿದು ನಟಿಸುತ್ತ ತನ್ನ ಪಡಿಗಣ್ಣ ಬೆವರಂ ತೆಗೆದು ಧರಣಿಗೆ ಅಪ್ಪಳಿಸಲಾಗ ಆಗ ಹವಿರ್ಭವಿಸಿದರಯ್ಯೋ ನಾಗಾಭರಣ ಸಹಿತನಾಗಿ ಪರಮೇಶ್ವರನ ಆಜ್ಞೆಯನ್ನು ಕಂಡು ಏ ಪರಮೇಶ್ವರ ನುಗ್ಗಲೇ ಬ್ರಹ್ಮಾಂಡವನ್ನು ಪಲ್ಲಲೆ ಹರಿಬ್ರಹ್ಮಾದಿಗಳನ್ನು ನಿನಗೆ ತಾತನಾಗಬೇಕು, ನನಗೆ ಮಾವನಾಗಬೇಕು. ನಿನ್ನ ತಾಯಿ ದಾಕ್ಷಾಯಿಣಿಯಾದ ತಂದೆಯಾದಂತಹ ದುರುಳ ದಕ್ಷ ಬ್ರಹ್ಮ ಒಂದು ಮಾರಣ ಹೋಮವನ್ನೇರ್ಪಡಿಸಿದ್ದಾನೆ. ಆ ಮಾರಣ ಹೋಮದಲ್ಲಿ ನಮಗೆ ಬರಬೇಕಾದ ರುದ್ರದ ಹಮಿ
ಪತ್ನಿಯಾದಂತಹ ದಕ್ಷಾಯಿಣಿಯು ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಏನು ನುಡಿಯುತ್ತಿರುವ ತಂದೆ? ಸತ್ತೇಳು ಸಾಗರವು ಬೋರ್ಗೇರಿ ಹರಿಯುತ್ತಿದೆ. ಗಿರಿ ಪರ್ವತಗಳು ಗಡಗಡನೆ ನಡುಗಿರುವಾಗ ಬಲರೇ ರುದ್ರ, ಯಾವ ವೀರಭದ್ರೇಶ್ವರನು ದಕ್ಷ ಯಾಗಕ್ಕೆ ಹೊರಡುವ ಮುನ್ನವೇ, ಮಗನೇ ವೀರಭದ್ರ, ಸ್ವಲ್ಪ ತಡೆ ಎಂಬುದಾಗಿ ತನ್ನ ಎಡಭುಜದ ಬೆವರಂ ತೆಗೆದು ಒಮ್ಮೆ ಧರಣಿಗಪ್ಪಳಿಸಿ ಓರ್ವ ರುದ್ರ ಕನ್ನಿಕೆ ಉದ್ಭವ ಆಗಲು ಆ ರುದ್ರ ಕನ್ನಿಕೆಗೆ ಅಮ್ಮ ಏ ಜಗತ್ತಿನ ಜಗಜ್ಜನನಿ ಚೌಡೇಶ್ವರಿ, ನಿನ್ನ ಅಣ್ಣನಾದ ವೀರಭದ್ರ ದಕ್ಷ ಯಾಗವನ್ನು ಬಕ್ಕುತ್ತಿದ್ದಾನೆ. ಆತನಿಗೆ ನೀನು ಸಹಾಯಕಳಾಗಿ ತನ್ನ ಅಗಲವಾದ ನಾಲಿಗೆಯನ್ನು ಇಡೀ ಭೂಭಾಗಕ್ಕೆ ಚಾಚಬೇಕು. ಕಾರಣ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತವೂ ಕೂಡ ಭೂ ಸ್ಪರ್ಶವಾದರೆ ಮತ್ತೆ ಕೋಟಿ ರಾಕ್ಷಸರು ಉದ್ಭವವಾಗುತ್ತಾರೆ. ಅದನ್ನು ತಡೆಯುವ ಭಾರ ನಿನ್ನದು ತಾಯಿ. ವೀರಭದ್ರನ ತಂಗಿಯಾಗಿ ಹೊರಡು ಎಂತೆಂಬುದಾಗಿ ನುಡಿಯಲಾಗ ಅಲರೇ ರುದ್ರ, ಯಾವ ವೀರಭದ್ರೇಶ್ವರರು ತನ್ನ ತಂಗಿಯಾದ ಚೌಡಿಯನ್ನು ಕರೆದುಕೊಂಡು ಹೋಗುತ್ತಿರಬೇಕಾದರೆ ವೀರಭದ್ರೇಶ್ವರರು ಆಲೋಚನೆಯನ್ನು ಮಾಡಿ ಕೋಟಿ ರಾಕ್ಷಸರಿರಬಹುದು, ಅವರನ್ನು ಸಂಹಾರ ಮಾಡಕ್ಕಾಗಿ ತನ್ನ ಎದೆಯ ಬೆವರಂ ತೆಗೆದು ಒಮ್ಮೆ ಧರಣಿಗಪ್ಪಳಿಸಿದ್ದಾನೆ. ಆಗ ಹುಟ್ಟಿದ ರಯ್ಯ 98 ಕೋಟಿ ಭೂತ ಪೇತ ಪಿಶಾಚಿಗಳ ನೇರವಾಗಿ ದಕ್ಷಯಾಗಕ್ಕೆ ಬಂದು ಮೊಟ್ಟ ಮೊದಲ ವಿಘ್ನೇಶ್ವರನನ್ನು ಕೆಡವೆ. ಮೊಟ್ಟ ಮೊದಲಿಗೆ ವಿಘ್ನೇಶ್ವರನನ್ನು ಕೆಡವಿ ಬಿಟ್ಟೆ, ಪಾದದಲ್ಲಿ ತಿದ್ದಿದ್ದೇನೆ. ತಂದೆಯ ಮಹಾದ್ವಾರದಾದಂತಹ ಮೊದಲನೆಯ ಮಹಾದ್ವಾರ ಬಾಗಿಲಿಗೆ ಬಂದಿದ್ದಾನೆ. ಅಲರೇ, ಆ ಮಹಾದ್ವಾರ ಬಾಗಿಲಿಗೆ ಬಂದಂತಹ ಸರಸ್ವತಿಯು ನಿಂತಿದ್ದಾಳೆ. ತಾಯಿ ಸರಸ್ವತಿ ದಕ್ಷ ಯಾಗಕ್ಕೆ ಹೋಗಬೇಕು.
ನನಗೆ ಅಪ್ಪಣೆಯನ್ನು ಕೊಡು. ವೀರಭದ್ರ, ನನ್ನ ತಂದೆಯಾದಂತಹ ದಕ್ಷ ಬ್ರಹ್ಮನ ಅಪ್ಪಣೆ ಇಲ್ಲದೆ ಮೊದಲನೇ ಬಾಗಿಲನ್ನು ನಾನು ತೆರೆಯುವುದಿಲ್ಲ. ಕೋಪಗೊಂಡ ವೀರಭದ್ರೇಶ್ವರರ ಸರಸ್ವತಿಯನ್ನು ಲಕ್ಷ್ಮಿಯನ್ನು ಕೇಳುತ್ತಿದ್ದಾನೆ. ದ್ವಾರ ಬಾಗಿಲನ್ನು ತೆರೆದ ಕಾರಣಕ್ಕಾಗಿ ನಿನ್ನ ತಂಗಿಯಾದಂತಹ ಸರಸ್ವತಿಗೆ ಕಡು ಶಿಕ್ಷೆಯಂಗೈದಿದ್ದೇನೆ. ನೀನಾದರೂ ದ್ವಾರ ಬಾಗಿಲನ್ನು ತೆರೆಯುವುದಿಲ್ಲ ಎಂದ ಕ್ಷಣವೇ ಲಕ್ಷ್ಮಿಯ ತುರಬದ ಮಹಾದ್ವಾರವಾಗಿನಿಗೆ ಬಂದು ಸೂರ್ಯ ದೇವನನ್ನು ಕೇಳುತ್ತಿದ್ದಾನೆ. ಸೂರ್ಯ ದೇವನು ಕೊಡವೇದ ಪಕ್ಷದಲ್ಲಿ ಆ ಸೂರ್ಯ ದೇವನ ಅಲ್ಲನ್ನೇ ಎಂದ ಕತ್ತರಿಸಿದಯ್ಯ. ನನ್ನ ಹೆಸರನ್ನು ಕರೆಯುತ್ತಿರುವ ನೀನು ಯಾರು? ಹೇ ಮೂಢದಕ್ಷ, ಶಂಕರನ ಶಿಖಿನೇತ್ರದಿಂದ ಉದ್ಭವಿಸಿದ ವೀರಾದಿ ವೀರಭದ್ರ, ನೀನು ವೀರನೇ ಇರಬಹುದು, ಶೂರನೇ ಇರಬಹುದು, ಯಾರಾದರೇನು? ಇಲ್ಲಿಗೇಕೆ ಬಂದೆ? ಹೇ ಮೂಢದಕ್ಷ, ನನ್ನ ತಂದೆಗೆ ಬರಬೇಕಾದ ರುದ್ರದ ಹಮಿರ್ಭಾಗವನ್ನು ಕೊಡದೆ ಯಜ್ಞವನ್ನು ಪ್ರಾರಂಭಿಸಿರುವುದು ನೀನು ಮಹಾಘೋರ ಅಪರಾಧ. ನನ್ನ ತಂದೆಗೆ ಬರಬೇಕಾದ ರುದ್ರದ ಹಮಿರ್ಭಾಗವನ್ನು ಅರ್ಪಿಸು. ಏನು ನುಡಿಯುತ್ತಿರುವೆ?
ಬಂದೆ. ಏ ಮೂಢದಕ್ಷ, ಶಿವನೊಡನೆ ವಿರೋಧವನ್ನು ತಾಳಿಕೊಳ್ಳಬೇಡ. ಏನು ನುಡಿಯುತ್ತಿರುವೆ? ತಿನ್ನಲು ಅನ್ನವಿಲ್ಲದ ತಿರಿಗುಂಡ ಜಂಗಮವನು, ಬಸವನ ಮೇಲೆ ತಿರುಗಿದವನು, ಒದೆಯಲು ವಸ್ತ್ರವಿಲ್ಲದೆ ಉರಿಯ ಚರ್ಮವನ್ನು ಧರಿಸಿದವನು, ನಿಲ್ಲಲು ನೆಲೆಯಿಲ್ಲದೆ ಮಶಾಣವನ್ನು ಕಾಯುವವನು. ಬಲರೇ, ಅವನಿಗೆ ರುದ್ರದ ಹಮಿರ್ಭಾಗವನ್ನು ಅರ್ಪಿಸಬೇಕೆ? ಕೊಡುವುದಿಲ್ಲ. ಬೇರೆ ದೇವಾನು ದೇವತೆಗಳಿಗೆ ನಾನು ಕೊಡುತ್ತೇನೆ. ಶಿವನಿಗೆ ನಾನು ರುದ್ರದ ಹಮಿರ್ಭಾಗವನ್ನು ನಾನು ಅರ್ಪಿಸುವುದಿಲ್ಲ. ಅವನಿಗೆ ಬದಲಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೀಡುತ್ತೇನೆಂಬುದಾಗಿ ಬಿಟ್ಟಿದ್ದಾರೆ. ಬ್ರಹ್ಮದೇವನನ್ನು ಕರೆದು ಬಿಟ್ಟಿದ್ದಾನೆ. ಬ್ರಹ್ಮದೇವ ನನಗೆ ಬೇಡವೆಂದು ತುಂಬಿಯಾಗಿ ಹಾರಿ ಹೋಗಿ ಬಿಟ್ಟಿದ್ದಾನೆ. ವಿಷ್ಣುವನ್ನು ಕರೆಯುತ್ತಿದ್ದಾನೆ. ವಿಷ್ಣು ನನಗೆ ಬೇಡವೆಂದು ಚಿಂತೆಯಾಗಿ ಓಡುತ್ತಿದ್ದಾನೆ. ಅಲ್ಲವೇ? ನಾನೇ ಸ್ವೀಕಾರವನ್ನು ಮಾಡುತ್ತೇನೆ. ವೇದ ಪುರೋಹಿತರೇ, ಅಗ್ನಿಗೆ ಅರ್ಘ್ಯವನ್ನು ಕೊಡಿ. ವೇದ ಪುರೋಹಿತರು ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಓಂ ಅಥರ್ವಣ ವೇದಾಯ ಸ್ವಾಹ, ನೇರ ದಕ್ಷ ಬ್ರಹ್ಮಾಯ ಸ್ವಾಹ ಎನ್ನಬೇಕು. ವಲ್ಲಭನಾದಂತಹ ಮಹಾಘೋರ ವೀರಭದ್ರ, ಹೇ ಮೂಢದಕ್ಷ, ನಿನಗೆ ಕೊನೆಯ ಅವಕಾಶವನ್ನು ನಾನು ನೀಡುತ್ತಿರುವೆ. ಶಿರವ ಕಳೆದುಕೊಳ್ಳಬೇಡ. ನನ್ನ ತಂದೆಗೆ ಬರಬೇಕಾದ ರುದ್ರದ ಅಮಿರ್ಭಾಗವನ್ನು ಕೊಟ್ಟು ಈ ಯಜ್ಞವನ್ನು ಪೂರ್ಣಗೊಳಿಸು ಎಂದು ನುಡಿದ ಕ್ಷಣವೇ ತನ್ನ ಕಟಕಟನೆ ಅಲ್ಲನ್ನು ಮುರಿದು ಯಾವ ವೀರಭದ್ರೇಶ್ವರರು ತನ್ನ ಕರಗಸ ಕತ್ತಿಯಿಂದ ದುರುಳ ದಕ್ಷ ಬ್ರಹ್ಮನ ಶಿರವನ
ಅಗ್ನಿಗೆ ಆಹುತಿಯನ್ನಂತಹ ಅವನ ತಲೆಯನ್ನು ಕತ್ತರಿಸಿ ಶಿರಪುರದ ಬಿಂಬಕ್ಕೆ ಜೋಡಿಸಿದ್ದಾನೆ. ಭೀಮದಾನವನು ಗೈದು ತನ್ನ ಎಡಗಾಲಿನ ಉಂಗುಷ್ಟಕ್ಕೆ ಕಟ್ಟಿಕೊಂಡು ನೇರವಾಗಿ ಕೈಲಾಸಕ್ಕೆ ಹೋಗುವ ಮುನ್ನ ಯಾವ ವೀರಭದ್ರೇಶ್ವರನು ನನಗೆ ಸಲ್ಲಬೇಕಾದ ಯಜ್ಞದ ಅವಿರ್ಭಾಗವನ ಎಂದು ಪಡೆಯುತ್ತಿದ್ದರಯ್ಯ. ಯಾರು ನಾನು ನಾನೆಂದು ಮೆರೆದವರಿಗೆ ಅವರಿಗೆ ನೀನು ಕಡುಶಿಕ್ಷೆಯನ್ನು ಕೊಡು. ಯಾರು ನಿನ್ನ ಭಯ ಭಕ್ತಿಯಿಂದ ಪೂಜಿಸಿದವರಿಗೆ ನನ್ನ ಆರೋಗ್ಯ ಭಾಗ್ಯಗಳು